ಹಾಯ್ ಎಲ್ಲರಿಗೆ ನಮಸ್ಕಾರ. ಅತಿ ಸುಲಭವಾಗಿ ಮೈದಾ ಹಿಟ್ಟಿನ ಚಕ್ಲಿ ಮಾಡೋದು ಹೇಗಂತ ನೋಡೋಣ್ರಿ. ಹಗುರಾಗಿ ಬರ್ತಾವೆ ನೋಡ್ರಿ, ಎಷ್ಟು ಪಳ್ಳಾಗಿ ನೋಡ್ರಿ, ಇದು ಎಷ್ಟು ಹಗುರವಾಗಿ ಬರ್ತಾವೆ. ಈಗ ಮಾಡೋದು ಹೇಗಂತ ನೋಡೋಣ್ರಿ. ಪೂರ್ತಿ ವಿಡಿಯೋ ನೋಡ್ರಿ, ಅಂದ್ರೆ ಗೊತ್ತಾಕತಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈಗ ಮಾಡೋದು ಹೇಗಂತ ನೋಡೋಣ ಬರ್ರಿ. ನೋಡ್ರಿ, ಇದರಲ್ಲೇ 1 ಕಪ್ ಮೈದಾ ಹಿಟ್ಟು ತೊಗೊಂಡ್ರಿ. ಈಗ ಕಾಟನ್ ವಸ್ತ್ರಕ್ಕೆ ಹಾಕ್ಯಂದ ನೋಡ್ರಿ. ಈಗ ಇದನ್ನ ಹಿಂಗೆ ಮಡ್ಚ್ಕೋಬೇಕ್ರಿ, ಹಿಂಗೆ ಮಡ್ಚೇವಲ್ರಿ. ಈಗ ಮತ್ತೊಂದು ಹಿಂಗೆ ಮಡ್ಚ್ಬೇಕ್ರಿ. ಹಿಂಗೆ ಮಡ್ಚಿ ನೀರ್ನಾಗ ಇಡೋದು ತೋರಿಸ್ತೇನ್ರಿ ನೋಡ್ರಿ. ಇಡ್ಲಿ ಪಾತ್ರೆ ನೀರು ಹಾಕ್ಯಾನನ್ರಿ. ಈಗ ನೀರು ಹಾಕ್ಯಂಡು ಅವು ಕಾದವ್ರಿ. ಈಗ ಹೆಸರು ಬಂದಂಗೆ ಅವು. ಈಗ ಅದ್ರಾಗ ಇಡ್ಲಿ ಮಾಡ್ತೇವಲ್ರಿ, ಅದ ತಾಟ ಇಡ್ತೇನೆ ನೋಡ್ರಿ. ನೋಡ್ರಿ, ಇಡ್ಲಿ ತಾಟ ತಗೊಂಡನಲ್ರಿ. ಈಗ ಉಗಿ ಕಾಯಕ ಇಡ್ತೇನೆ ನೋಡ್ರಿ. ಹಿಂಗಿಟ್ಟು ಬಾಯ ಕ್ಲೋಸ್ ಮಾಡಿಬಿಡದ್ರಿ. ಹಿಂಗ ಕ್ಲೋಸ್ ಮಾಡಿ 20 ನಿಮಿಷ ಬಿಡ್ಬೇಕ್ರಿ. 20 ನಿಮಿಷ ಉಗಾ ತಗೋಬೇಕ್ರಿ. ಇದು ಹಿಟ್ಟು 20 ನಿಮಿಷ ಉಗಾ ತಗೋಬೇಕು. ಈಗ ಹಿಂಗ ಇಟ್ಟು ಬಾಯ್ ಕ್ಲೋಸ್ ಮಾಡಿಬಿಡ್ತೇನ್ರಿ. ಹಿಂದ್ಯಾಗ ಮಾಡೋದು ತೋರಿಸ್ತೇನೆ ನೋಡ್ರಿ. ಉಗಾ ತಗೋನಕ್ ಇಟ್ಟಿದ್ವಿಲ್ರಿ ಮೈದಾ ಹಿಟ್ಟು. ಈಗ ಬಾಯ್ ತೆಗಿತೀನಿ ನೋಡ್ರಿ. 20 ನಿಮಿಷ ಆಗೈತ್ರಿ. ಈಗ ಗ್ಯಾಸ್ ಆರಿಸ್ತೇನ್ರಿ. ಈಗ ತೆಗಿತೀನಿ ನೋಡ್ರಿ. ನೋಡ್ರಿ, ಈಗ 3 ಸ್ಟೆಪ್ಪಿಂದು ಇಡ್ಲಿ ಪಾತ್ರೆ ರೀ ಇದು. 3 ಸ್ಟೆಪ್ಪಿಂದು. ಇದ್ರಾಗ ಫಸ್ಟಿಗೆ ಇರ್ತೈತಲ್ರಿ, ಅದನ್ನ ಇಡಬಾರ್ದು. ನಡು ಇರ್ತೈತಲ್ಲ, ಅದನ್ನ ಇಡಂಗಿಲ್ರಿ. ಇಲ್ಲ, ಫಸ್ಟಿಗೆ ಇಡ್ಲಿ ಹಾಕಿಡ್ತಾವಲ್ರಿ ತಳಗ, ಒಂದೇದ್ದು ಆ ಪ್ಲೇಟ್ ಇಟ್ಟನ್ರಿ ನಾನು. ಆ ಪ್ಲೇಟ್ ಇಟ್ಟು ಅದ್ರ ಮ್ಯಾಗ ಉಗಾ ತಗೋನಕ್ಕೆ ಇಟ್ಟನಿ. ಈಗ ತೆಗಿತೀನಿ ನೋಡ್ರಿ. ಈಗ ತೆಗ್ದನೆಲ್ಲ. ಈಗ ಹಿಂಗೆ ಆರ್ಕೋಬೇಕ್ರಿ. ಇದು ಆರಾಕ ಇಡ್ಬೇಕ್ರಿ. ಹಿಂಗೆ ತೆಗೆದು ನೋಡ್ರಿ, ಎಟ್ಟೆಗೈತಲ್ರಿ. ಇದು ಹಿಂಗೆ ಎಟ್ಟೆಗೈತಿ ನೋಡ್ರಿ. ಇದು ಎಟ್ಟೆಗೈತಲ್ರಿ, ಆರ್ಬೇಕ್ರಿ. ಇದು ಇದು ಎಟ್ಟೆಗೈತ್ರಿ. ಇದು ಆರ್ಬೇಕು. ಇದು ಆರಿದ್ದ ಪುಡಿ ಮಾಡಿ ಸಾಣಿಸ್ಬೇಕ್ರಿ. ಪುಡಿ ಮಾಡೋದು ತೋರಿಸ್ತೇನೆ ರೀ. ಇದು ಒಂದು ಸ್ವಲ್ಪ ಬಿಸಿ ಐತಿ, ಆರ್ಲ್ರಿ. ಇದು ನೋಡ್ರಿ, ಹಿಟ್ಟು ಆರೈತಿ, ಪುಡಿ ಮಾಡ್ತೇನೆ ನೋಡ್ರಿ. ಹಿಂಗೆ ಕೈಲಿ ಓಟು ಪುಡಿ ಮಾಡ್ಬೇಕ್ರಿ. ಕೈಲಿ ಓಟು ಪುಡಿ ಮಾಡಿ ಚಪಾತಿ ಹಿಟ್ಟು ಸಾಣಿಸ್ತಾವಲ್ರಿ, ಅದ್ರಾಗ ಸಾಣಿಸ್ಬೇಕು ನೋಡ್ರಿ. ನಾವು ಓಟು ಪುಡಿ ಮಾಡಿ ಅದನ್ನು ಸಾಣಿಸ್ಕೊಂಡು ಬರ್ತೇನೆ ರೀ ನೋಡ್ರಿ. ಹಿಂಗೆ ಸಾಣಿಸ್ಕೊಂಬಂದನಿ. ಒಂದು ಗಂಟೆ ಇಲ್ದಂಗೆ ಓಟು ಪುಡಿ ಮಾಡ್ಕೊಂಡು ಸಾಣಿಸ್ಕೊಂಬರ್ಬೇಕ್ರಿ. ಈಗ ಸಾಣಿಸ್ಕೊಂಬಂದನ್ರಿ. ಈಗ ಇದಕ್ಕೆ ಹಾಕೋದು ಐಟಮ್ ತೋರಿಸ್ತೇನೆ ನೋಡ್ರಿ. ಕರೆ ಎಳ್ಳು ತೊಗೊಂಡನ್ರಿ ನಾನು. ನೀವು ಬೇಳೆವಾದರೂ ಉಪಯೋಗಿಸ್ಬೋದು. ಕರೆ ಎಳ್ಳು, ಒಂದು ಸ್ವಲ್ಪ ಜೀರಿಗೆ, ಕಲರಿಗೆ ಅರ್ಶಿಣ ಪುಡಿ. ಈಗ ಖಾರ ಪುಡಿ ಹಾಕ್ಯಂತ ನೋಡ್ರಿ. 2 ಸ್ಪೂನು ಖಾರ ಪುಡಿ ಹಾಕ್ಯಂತನ್ರಿ. ಒಂದು ಸ್ಪೂನು ಉಪ್ಪು ಹಾಕ್ಯಂತ ನೋಡ್ರಿ. ಈಗ ನೋಡ್ರಿ, ಹಗುರಾಗ ಆಗಲಿ ಅಂದು 2 ಸ್ಪೂನು ಎಣ್ಣೆ ಕಾಯಕ್ಕೆ ಇಟ್ಟಿದ್ರಿ. ಕಾದ ಎಣ್ಣೆ ಹಾಕ್ಯಂತ ನೋಡ್ರಿ. ಈಗ ಇದನ್ನು ಒಟ್ಟು ಮಿಕ್ಸ್ ಮಾಡ್ಕೊಂತ ನೋಡ್ರಿ. ಹಿಂಗೆ ಒಟ್ಟು ಕೂಡ್ಕೋಬೇಕ್ರಿ ಎಣ್ಣೆದು. ಈಗ ಎಣ್ಣೆ ಹಾಕಿದ್ದೆ ಎಲ್ಲ ಖಾರ ಪುಡಿ ಎಳ್ಳು ಎಲ್ಲ ಹಿಂಗೆ ಕೂಡ್ಕೋಬೇಕ್ರಿ. ಹಿಂಗೆ ಸವಾನೆಗೆ ಕಲಸ್ಕೋಬೇಕ್ರಿ. ಈಗ ಸ್ವಲ್ಪ ನೀರು ಹಾಕಿ ನಾದ್ತೀನಿ. ತೀರ ಗಟ್ಟಿಗೆ ನಾದ್ ಮಾಡಿರ್ತೀರಿ. ಹಿಂಗೆ ಹಗರ್ಕಿ ನಾದ್ಕೋಬೇಕ್ರಿ ನೋಡ್ರಿ. ಈ ಹದ ಬರ್ಬೇಕು ನೋಡ್ರಿ. ತೀರ ಗಟ್ಟಿ ಇರಬಾರ್ದು, ತೀರ ಅಳಕ ಇರಬಾರ್ದು. ಈ ಹದ ಇರ್ಬೇಕ್ರಿ. ಈಗ 2 ಹೋಳಿ ಮಾಡಿ ಇಟ್ಕೊತೀನಿ ನೋಡ್ರಿ. ಅಂದ್ರೆ 2 ಸಲ ಒತ್ತಳೆ ಇಟ್ಕೊಂಡು ಮಾಡಕ್ಕೆ ಆಕತ್ರಿ ಚಕ್ಲಿ. ಹಿಂಗೆ ಮಾಡಿಟ್ಕೊಬೇಕು.
ಈಗ ನೋಡಿರಿ ಶಾವಿಗೆ ಇಡ್ತಾವಲ್ಲ ರೀ ಒತ್ತಳು, ಆ ಒತ್ತಳ ತೊಗೊಂಡು ನೋಡಿರಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೋಬೇಕು ರೀ. ಹಿಂಗೆ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಎಣ್ಣೆ ಹಚ್ಕೋಬೇಕು ರೀ. ನೋಡಿರಿ ಹಿಂಗೆ ಎಣ್ಣೆ ಹಚ್ಕೊಂಡು ಇದು ಚಕ್ಲಿದು ಚಿತ್ರ ತೊಗೊಂಡು ನೋಡಿರಿ ಪ್ಲೇಟ್ ಹಿಂಗೆ ಎಣ್ಣೆ ಹಚ್ಕೋಬೇಕು ರೀ. ನೋಡಿರಿ ಈಗ ಒಂದು ಉಳಿ ತೊಗೊತಾನೆ ನೋಡಿರಿ. ಎರಡು ಸಲ ಕರೆಕ್ಟ್ ಆಕತಿ ರೀ. ಒಮ್ಮೆಗೆ ಅಂದ್ರೆ ಭಾಳ ಆಕೈತಿ, ಎರಡು ಸಲ ಹಾಕ್ಯಬೇಕು ರೀ. ಹಿಂಗೆ ತಿರ್ಕೊಂಬಿಟ್ರೆ ನೋಡಿರಿ ಹಿಂಗೆ ತಿರ್ಗಿಸೋದ್ರಾಗ ಹೆಂಗೆ ಬರ್ತೈತೆ ನೋಡಿರಿ ತಳದ ಚಕ್ಲಿ ನೋಡಿರಿ ಎಷ್ಟು ಸುಲಭವಾಗಿ ಬರ್ತೈತಿ. ನೋಡಿರಿ ಒಂದು ತಾಡು ತೊಗೊಂಡನಿ, ಅದ್ರಾಗ ಈಗ ಹಿಂಗೆ ದುಂಡಗೆ ಚಕ್ಲಿ ಬಿಡ್ತಾನೆ ನೋಡಿರಿ. ದೊಡ್ಡ ಬೇಕಂದ್ರೆ ದೊಡ್ಡ ಮಾಡ್ಬೋದು ರೀ, ಸಣ್ಣ ಬೇಕಂದ್ರೆ ಸಣ್ಣ ಮಾಡ್ಬೋದು. ಹೂವು ಆದಂಗೆ ಹಾಕವ್ರಿ ಇವು ಚಕ್ಲಿ. ನೋಡಿರಿ ಹಿಂಗೆ ಕೈಲಿ ಒಂದು ಸ್ವಲ್ಪ ಬ್ರಷ್ ಮಾಡ್ಕೊಬೇಕು ರೀ, ಅಂದ್ರೆ ಬಿಡೋ ಮುಂದೆ ಹರಿಯಂಗಿಲ್ಲ ರೀ. ಡೈರೆಕ್ಟ್ ಬಾಳ್ಯಾಗನ ಬಿಡ್ಬೋದು ರೀ. ನೋಡಿರಿ ಹಿಂಗೆ ಬಿಟ್ಕೊಂಡು ತೋರಿಸ್ತಾರೆ ನೋಡಿರಿ. ಈಗ ಎಣ್ಣೆ ಕಾದೈತಿ, ಈಗ ಒಂದಂದ್ರೆ ಚಕ್ಲಿ ಬಿಟ್ಕೊಂತೀನಿ ನೋಡಿರಿ. ಒಮ್ಮಕ್ಲೆ ಹೊಳೆ ಶಾಕ್ ಬರೋದ್ರಿ. ಒಂದು ಸ್ವಲ್ಪ ಅವು ಬೆಂದಂತ ಮ್ಯಾಗ ಹೇಳ್ತಾವ್ರಿ, ಅವಾಗ ಹೊಳೆ ಶಾಕ್. ನೋಡಿರಿ ಈಗ ಒಂದು ಸ್ವಲ್ಪ ಬೆಂದಂಗೆ ಕೈ ಆಡ್ತಾನೆ ನೋಡಿರಿ. ಉರಿ ಜೋರ ಇಟ್ಟನ್ರಿ. ಬಬಲ್ಸ್ ಕಮ್ಮಿಯಾಗಿಂದ ತೆಗಿಯನ್ರಿ. ಈಗ ಒಂದು ಸ್ವಲ್ಪ ಬೇಯಲ್ರಿ ನೋಡಿರಿ. ಇದು ಬೆಂದವು ತೆಗಿತೀನಿ ನೋಡಿರಿ. ನೋಡಿರಿ ಎಷ್ಟು ಚಂದ ಬೆಂದವು ನೋಡಿರಿ. ಈಗ ಅವ್ನು ತಕ್ಕಣನಿ ಉರಿ ಕಮ್ಮಿ ಇಟ್ಕೊಳನಿ. ಈಗ ಹಂಗೆ ಒತ್ತಳಿ ಇಲ್ಲಿ ತಾಟ್ನೆ ಮಾಡಿದ್ವಿಲ್ಲ ರೀ ಆಗಲೆಗೆ, ಹಂಗೆ ವಾಲಿಕ್ರೆ ಇದ್ರ ಹಿಂಗೆ ದೊಡ್ಡವು ದುಂಡಾಗ ಬಿಟ್ಕೊಂಡು ಹಿಂಗೆ ಎಣ್ಣೆಗ ಬಿಟ್ಕೋಬೇಕು. ಹಿಂಗೆ ಎಣ್ಣೆ ಬಿಟ್ಕೊಂಡ್ರೆ ತಾನ ಬಿಡ್ತಾವ್ರಿ. ನೋಡಿರಿ ಕೈಯಾಗ ಹಾಕಿದ್ರೆ ಕಟ್ಟಾಕವಂದ್ರೆ ಹಿಂಗಿಂತದ್ರ ಬಿಟ್ಕೊಂಡು ದುಂಡಾಗ ಹಿಂಗೆ ಎಣ್ಣೆ ಬಿಡ್ಬೋದು. ಈಗ ಹಿಂಗೆ ಬಿಟ್ಕೊಂಬಂದು ಓಸು ಮಾಡ್ಕೊಂಬಂದು ನಿಮಗೆ ತೋರಿಸ್ತೇನೆ ರೀ. ನೋಡಿರಿ ನಾ ತೊಗೊಂಡು ಹಿಟ್ಟಿನಾಗ ಎಷ್ಟು ಚಕ್ಲಿ ಇದೆ ನೋಡಿರಿ, ಎಷ್ಟು ಮಸ್ತ್ ಆಕ್ಕವ ನೋಡಿರಿ. ಸುಲಭವಾಗಿ ಮನೆ ಮಾಡ್ಬೋದು ರೀ. ನಾ ಮಾಡಿದ ರೆಸಿಪಿ ನಿಮಗೆ ಇಷ್ಟ ಆಗೈತೆ ಅಂತ ಭಾವಿಸ್ತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈಗ ಮುರಿದು ತೋರಿಸ್ತೀನಿ ನೋಡಿರಿ. ಇದು ಹಿಂಗೆ ಸಣ್ಣವಾದ್ರೆ ಮಾಡ್ಕೊಬೋದು ರೀ. ಇದು ಹಿಂಗೆ ಸಣ್ಣವಾದ್ರೆ ಮಾಡ್ಕೊಬೋದು, ಇದು ಹಿಂಗೆ ದೊಡ್ಡವಾದ್ರೆ ಮಾಡ್ಕೊಬೋದು ರೀ. ನೋಡಿರಿ ಹಿಂಗೆ ದೊಡ್ಡವಾದ್ರೆ ಮಾಡ್ಕೊಬೋದು ನೋಡಿರಿ. ಮುರಿದು ತೋರಿಸ್ತೀನಿ. ಎಷ್ಟು ಹಗುರ ಬಂದ ನೋಡಿರಿ, ಕುರು ಕುರು ಅಂತ ನೋಡಿರಿ. ತಿಂದು ನೋಡಿದರೆ ಕುರು ಕುರು ಅಂತ ನೋಡಿರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ್ರಿ, ಕುರು ಕುರು ಅಂತವು. ಎಲ್ಲರಿಗೆ ನಮಸ್ಕಾರ.